when Jesus, towards the end of his journey, life, ಯೇಸು ಸ್ವಾಮಿ ತನ್ನ ಜೀವನದ ಕಡೆ ದಿನಗಳಲ್ಲಿ when he went into the temple, ಸಭಾ ಮಂದಿರಕ್ಕೆ ಹೋದಾಗ what did he see? ಅಲ್ಲಿ ಕಂಡದ್ದೇನು? He saw that it had become a place of merchandise. ಅಲ್ಲಿ ಮಾರುವುದು ಕೊಳ್ಳುವುದು ಇರುವುದನ್ನು So what ಕಂಡನು. did he do? ಆದ್ರಿಂದ ಆತನು ಮಾಡಿದ್ದೇನು? He overthrew their table. ಅವರ ಕಾಲ್ಮಣೆಗಳನ್ನೆಲ್ಲ ಕೆಳಗೆ ತಳ್ಳಿಬಿಟ್ಟನು. Yes, ಹೌದು, that's what our master did. ನಮ್ಮ ಯಜಮಾನನು ಮಾಡಿದ್ದಾರೆ. And what did he say? ಹೇಳಿದ್ದೇನು? ಮತ್ತು 19th chapter of Luke 46. ಲೂಕ 19:46 Saying unto them, it is written, my house is the house of prayer. ನನ್ನ ಮನೆಯು ಪ್ರಾರ್ಥನಾಲಯ ಎಂಬುದಾಗಿ ಬರೆಯಲ್ಪಟ್ಟದೆ ಅಂದನು. But you have made it a den of thieves. ಆದರೆ ನೀವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿಬಿಟ್ಟಿದ್ದೀರಿ. My dear ನನ್ನ friends, ಪ್ರಿಯ ಸ್ನೇಹಿತರೆ, you know, in this fellowship we have been very careful with all our dealings. ನಾವು ಮಾಡುವ ಕೆಲಸಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಈ ಫೆಲೋಶಿಪ್ ಅಲ್ಲಿ If there is any man to whom I owe any money, come and see me. ಯಾರಾದರೂ ಒಬ್ಬರಿಗೆ ನಾನು ಹಣ ಕೊಡಬೇಕಾದ್ರೆ ದಯವಿಟ್ಟು ಬಂದು ನನ್ನನ್ನು ಸಮೀಪಿಸಿರಿ. Because nobody in the world can say that I took something from him. ಅವನಿಂದ ನಾನು ಏನೋ ಒಂದು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಯಾರು ನನ್ನ ಮೇಲೆ ದೂರ ಹೇಳಕೊಡೋದು. I have tried to make the house of God a house of prayer. ದೇವರ ಮನೆಯನ್ನು ದೇವರ ಪ್ರಾರ್ಥನಾಲಯವನ್ನಾಗಿ ಮಾಡಬೇಕು. When the house of prayer is a house of prayer, ದೇವರ ಆಲಯವು ಪ್ರಾರ್ಥನಾಲಯವಾಗಿದೆ. then a nation can be lifted. ರಾಷ್ಟ್ರಗಳು ಎತ್ತಲ್ಪಡುತ್ತವೆ. Offices can be cleansed. ಕಾರ್ಯಾಲಯಗಳು ಸಹ ಶುದ್ಧಿಯಾಗಬಹುದು. Righteousness will come into society. ನೀತಿ ಎಂಬುದು ಸಮುದಾಯದಲ್ಲಿಯೂ ಬರುತ್ತದೆ. But ಆದರೆ when the house of prayer becomes a den of thieves, ದೇವರ ಪ್ರಾರ್ಥನಾಲಯವು ಕಳ್ಳರ ಗವಿ ಆದರೆ there is no hope. ಅಲ್ಲಿ ನಿರೀಕ್ಷೆ ಇಲ್ಲ. There's no hope for your family. ನಿಮ್ಮ ಕುಟುಂಬಕ್ಕೆ ನಿರೀಕ್ಷೆ ಇಲ್ಲ. There's no hope for the nation. ಮತ್ತು ರಾಷ್ಟ್ರಕ್ಕೂ ಯಾವ ವಿಧವಾದಂತ ಒಂದು ನಿರೀಕ್ಷೆ ಇಲ್ಲಪ್ಪ. Oh, how sad. ಎಂತ ದುಃಖವಾದ ವಿಷಯ. When business dealings arise, ವ್ಯಾಪಾರದ ಕಾರ್ಯಚಟುವಟಿಕೆ ಆಗುವಾಗ people think of their own gain. ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ಎಲ್ಲವನ್ನು ಮಾಡುವವರಾಗಿದ್ದಾರೆ. My dear ನನ್ನ friends, ಪ್ರಿಯ ಸ್ನೇಹಿತರೆ, I barely bargain with anybody. ನಾನು ಯಾರೊಟ್ಟಿಗೂ ಚೌಕಾಸಿ ಮಾಡುವಂತ ವ್ಯಕ್ತಿ ಅಲ್ಲ. What do you want? ನಿಮಗೇನು ಬೇಕು? We want so much. ಇಷ್ಟು ಬೇಕು. This land of mine costs so much. ನನ್ನ ನೆಲಕ್ಕೆ ಇಷ್ಟು ಹಣ ಆಗ್ತದೆ. If it is just, ಅದು ನ್ಯಾಯವಾದರೆ that's finished. ಅಷ್ಟೇ, ಅಲ್ಲಿಗೆ ಮುಗಿಯಿತು, ಕೊಟ್ಟು ತೆಗೆದುಕೊಳ್ಳುವುದೇ. No discussion, nothing. ಯಾವ ವಿಧವಾದಂಥ ತರ್ಕವಾಗುವುದಗಳು ಇಲ್ಲವೇ ಇಲ್ಲ. Why? ಯಾಕೆ? I don't want to take that man's land. ಆ ಮನುಷ್ಯನ ನೆಲವನ್ನು ತೆಗೆದುಕೊಳ್ಬಾರ್ದು. I don't want to deprive his children of that property. ಅಂದರೆ ಆ ಒಂದು ಆಸ್ತಿ ಪಾಸ್ತಿಯ ವಿಷಯದಲ್ಲಿ ಅವರ ಮಕ್ಕಳಿಗೆ ನಾನು ತೊಂದರೆ ಮಾಡಬಾರ್ದು. I don't want to hurt the interests of that man. ಆ ಮನುಷ್ಯನಲ್ಲಿರುವಂತಹ ಆಸಕ್ತಿಯನ್ನು ನಾನು ನೋಯಿಸಬಾರ್ದು. That's not the spirit of Christ. ಅದು ಯೇಸು ಕ್ರಿಸ್ತನ ಆತ್ಮವಲ್ಲ. My dear friends, ನನ್ನ ಪ್ರಿಯ ಸ್ನೇಹಿತರೆ, some of you, you have come with great asakti, with bhakti. ನಿಮ್ಮಲ್ಲಿ ಕೆಲವರು ಆಸಕ್ತಿ ಭಕ್ತಿಯಲ್ಲಿದ್ದೀರಿ. What kind of bhakti? ಇದು ಎಂತ ರೀತಿಯ ಭಕ್ತಿ? Is it only some bhakti for self gain? ಏನೋ ಒಂದು ಲಾಭಕ್ಕಾಗಿ ತೋರಿಸುವಂತಹ ಈ ಭಕ್ತಿಯೋ, just for improving ನಿಮ್ಮನ್ನು yourself, ನೀವು ಸುಧಾರಿಸಿಕೊಳ್ಳಬೇಕೆಂದು, for ಪ್ರಮೋಷನ್ಗಾಗಿ, blessing, ಆಶೀರ್ವಾದಗಳಿಗಾಗಿ, or to build the waste places? ಅಥವಾ ಅಲ್ಲಿರುವಂತ ಸ್ಥಳದಲ್ಲಿ ಮನೆ ಕಟ್ಟಬೇಕಂತ. I feel very sad. ಬಹಳ ದುಃಖವಾಗ್ತದೆ. The lack of industry and hard work. ಕಷ್ಟಪಟ್ಟು ಕೆಲಸ ಮಾಡುವ ಇಂಡಸ್ಟ್ರಿ ಇದೆ. You know, when I see a barren land, ನಾನು ಬಂಜೆ ಭೂಮಿ ನೋಡುವಾಗ, I can't stand a barren ಬಂಜರು land. ಭೂಮಿಯನ್ನು ಕಾಣುವಾಗ ನೋಡೋದಕ್ಕೆ ನನಗೆ ಆಗದು. My Lord, you must make this land ಕರ್ತನೇ, ಈ green. ಭೂಮಿ ಹಸಿರಾಗಬೇಕು. People say, ಜನರಂತಾರೆ,
In one place, they said to ಒಂದು me, ಸ್ಥಳದಲ್ಲಿ ಹೀಗೆ ಅಂದರು ನನಗೆ, "Oh, we have bored wells, we have no water ಇಲ್ಲಿ here. ಎಷ್ಟೇ ಬಾವಿಯನ್ನು ತೋಡಿದರೂ ನೀರು ಬರುತ್ತಾ ಇಲ್ಲ ಎಂಬುದಾಗಿ ಅಂದರು. Nothing will grow here." ಇಲ್ಲಿ ಯಾವುದು ಬೆಳೆಯುವುದಕ್ಕೂ ಆಗದ ಸ್ಥಳ ಅಂದರು. I said, ನಾನಂದೇನು, "Oh God, ಓ ದೇವರೇ, you have given us a small plot, ನಮಗೆ ಒಂದು ಸಣ್ಣ ಭೂಮಿಯನ್ನು ಕೊಟ್ಟಿದ್ದಿ, and where is water? ಎಲ್ಲಿ ನೀರಿಲ್ವಲ್ಲ, We want water. ನಮಗೆ ನೀರು ಬೇಕು. This place must be green." ಈ ಸ್ಥಳವು ಹಸಿರು ಹಸಿರಾಗಬೇಕು. They say there's no water, ನೀರಿಲ್ಲ ಅನ್ನುತ್ತಾ ಇದ್ದಾರಪ್ಪ, nothing grows ಇಲ್ಲಿ here. ಯಾವುದು ಬೆಳೆಯುವುದಕ್ಕೆ ಆಗುವುದಿಲ್ಲ ಅನ್ನುತ್ತಾ ಇದ್ದಾರೆ. God showed me a place. ಆಗ ದೇವರು ಒಂದು ಭೂಮಿಯನ್ನು ತೋರಿಸಿದನು. I said, "Dig here." ಇಲ್ಲಿ ನೀವು ಗುಣಿ ಅಗಿರಿ ಅಂದೇನು. Out of the rocks, ಆ ಬಂಡೆ ಇರುವ ಸ್ಥಳದಲ್ಲಿ in 10 feet, 10 ಅಡಿಗಳು ಅಷ್ಟೇ water, water, plenty of ನೀರು water. ನೀರು ಹಾಗೆ ಉಕ್ಕಿ ಬಂದಿತು ಆ ಸ್ಥಳದಲ್ಲಿ. And if you go there, ಅಲ್ಲಿ ಹೋಗಿ ನೋಡಿದ್ರೆ you will find the place green. ಈಗ ಹಸಿರಾಗಿದೆ ಆ ಸ್ಥಳ. Yes. ಹೌದು. I feel sad for some of you. ನಿಮ್ಮಲ್ಲಿ ಕೆಲವರು ನೋಡುವಾಗ ನನಗೆ ಬಹಳ ದುಃಖವಾಗ್ತದೆ. You expect so little. ನೀವು ಬಹಳ ಕನಿಷ್ಠವಾಗಿ ನಿರೀಕ್ಷಿಸುವವರಾಗಿದ್ದೀರಿ. You don't see this big God. ಈ ದೊಡ್ಡ ದೇವರನ್ನು ನೋಡುತ್ತಾ ಇಲ್ಲ. You are only looking at some tiny little person. ಒಂದು ಸಣ್ಣ ದೇವರನ್ನು ನೋಡುತ್ತಾ ಇದ್ದೀರಿ. What? That's wrong. ಇದು ತಪ್ಪು. Our God is almighty. ನಮ್ಮ ದೇವರು ಸರ್ವಶಕ್ತನಾದ ದೇವರು. He gives you that power. ಆತನು ಆ ಶಕ್ತಿಯನ್ನು ಅನುಗ್ರಹಿಸ್ತಾನೆ. And he makes you to lift up the waste places. ಮತ್ತು ಆ ರೀತಿಯಲ್ಲಿ ಬಂಜರು ಭೂಮಿಗಳನ್ನು ಸರಿಪಡಿಸುವವನಾಗಿದ್ದಾನೆ. And the fallen desolations of many generations. ಅನೇಕ ಜನಾಂಗಗಳಿಗೆ ಬೇಕಾದ ಆಶೀರ್ವಾದವು ಅಲ್ಲಿ ಸಿಗ್ತದೆ. I feel so sad. ನನಗೆ ಬಹಳ ದುಃಖವಾಗ್ತದೆ. Listen, ಕೇಳಿರಿ, if the Salvation Army people had never come to this area, ಸ್ಯಾಲ್ವೇಷನ್ ಆರ್ಮಿ ಜನರು ಈ ಒಂದು ಕ್ಷೇತ್ರಕ್ಕೆ ಬರದೇ ಇದ್ದಿರುವುದಾದರೆ, I suppose ಹೀಗೆ ನೆನೆಸ್ತೇನೆ, some of the old thieving tribes would have still been in some wild forest. ಕಳ್ಳತನ ಮಾಡುವಂತಹ ಕೆಲವು ಗುಡ್ಡಗಾಡು ಜನರು ಇನ್ನೂ ಸಹ ಕಾಡುಗಳಲ್ಲಿ ವಾಸ ಮಾಡುತ್ತಾ ಇದ್ದರೇನೋ. How did they bring all those thieves? ಈ ಎಲ್ಲ ಕಳ್ಳರನ್ನು ಹೇಗೆ ಒಳ್ಳೆದಾಗಿ ಮಾಡಿದ್ದಾರೆ. You see, you can't bring new habits into people who have lived lives of wandering. ಬಹಳ ವರ್ಷದಿಂದ ಕೆಟ್ಟದ್ದನ್ನು ಮಾಡುವವರಲ್ಲಿ ಒಳ್ಳೆ ಸ್ವಭಾವವನ್ನು ಉಂಟು ಮಾಡೋದು ಕಷ್ಟ. All right. ಸರಿ, Planted schools. ಅಲ್ಲಿ ಶಾಲೆಗಳನ್ನು ಉತ್ಪಾದಿಸಿದರು. Gave them land. ಮತ್ತು ಅವರಿಗೆ ನೆಲಗಳನ್ನು ಕೊಟ್ಟರು. You think this fellowship would have done it? ಈ ಒಂದು ಫೆಲೋಶಿಪ್ ಅದನ್ನು ಮಾಡುತ್ತಾ ಇತ್ತಾ? I know our evangelists. ನಮ್ಮ ಸುವಾರ್ಥಿಕರ ಬಗ್ಗೆ ನನಗೆ ಚೆನ್ನಾಗಿ ತಿಳಿದಿದೆ. Will they sacrifice everything to go after robbers in forests? ಕಾಡಿನಲ್ಲಿರುವ ಕಳ್ಳರ ಹಿಂದೆ ಹೋಗುವುದಕ್ಕೆ ಎಲ್ಲವನ್ನು ತ್ಯಾಗ ಮಾಡಿ ಅವರು ಅಲ್ಲಿಗೆ ಹೋಗುತ್ತಾರೋ? I don't see such people. ಅಂತ ಜನರನ್ನು ಕಾಣಲಾಗುತ್ತಾ ಇಲ್ಲ. They want to be comfortable, have a little prayer hall. ಅವರಿಗೆ ಆರಾಮಾಗಿರಬೇಕು, ಒಂದು ಕೋಣೆ ಇದ್ದರೆ ಸಾಕು ಪ್ರಾರ್ಥನೆಗೆ. Buy a loudspeaker. ಒಂದು ಲೌಡ್ ಸ್ಪೀಕರ್ ಇದ್ದರೆ ಸಾಕು. Beat the drum. ಡ್ರಮ್ ಅನ್ನು ಹೊಡೆಯೋದು Have meeting. ಮತ್ತು ಕೂಟಗಳನ್ನು ಅಲ್ಲಿ ನಡೆಸೋದು. My dear friend, ನನ್ನ ಪ್ರಿಯ ಸ್ನೇಹಿತರೆ, what did Jesus say? ಯೇಸು ಸ್ವಾಮಿ ಹೇಳಿದ್ದೇನು? I came to seek and to save that which is lost. ನಾನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದೆನು ಎಂಬುದಾಗಿ ಅಂದನು ಯೇಸು ಸ್ವಾಮಿ. I want the Salvation Army to have its former
power and ಆ glory. ಸ್ಯಾಲ್ವೇಷನ್ ಆರ್ಮಿಯವರು ಆ ಕಾಲದಲ್ಲಿ ಮಾಡಿದಂತಹ ಸೇವೆಯ ಮಹಿಮೆಯನ್ನು ಈ ದಿನಗಳಲ್ಲಿ ನಾನು ಕಾಣಬೇಕು. Because I love the Salvation Army. ಯಾಕೆಂದ್ರೆ ಆ ಆರ್ಮಿ ವಿಷಯದಲ್ಲಿ ನನಗೆ ಬಹಳ They ಸಂತೋಷ. went after the drunkard. ಅವರು ಕುಡಿಗಾರರ ಹಿಂದೆ ಹೋದರು. They went after the people who could not be redeemed. ಮಾನಸಾಂತರಗೊಳ್ಳಲು ಆಗದೇ ಇರುವಂತಹ ವ್ಯಕ್ತಿಗಳ ಹಿಂದೆ ಹೋದರು. Today, ಇಂದು many of us have become very comfortable Christians. ನಮ್ಮಲ್ಲಿ ಅನೇಕರು ಬಹಳ ಆರಾಮಾಗಿ ಜೀವಿಸುವಂತಹ ಜೀವನದಲ್ಲಿ We ಇನ್ನೂ can't ಇದ್ದೇವೆ. even declare the opening of the prison door. ತೆರೆಯಲ್ಪಟ್ಟಿರುವಂತಹ ಸೆರೆಯ ಕದಗಳ ಬಗ್ಗೆ ಸಾರುವುದಕ್ಕೆ ನಮಗಿನ್ನೂ ತಿಳಿದಿಲ್ಲ. Oh, my dear ಓ friend, ನನ್ನ ಪ್ರಿಯ ಸ್ನೇಹಿತರೆ, I don't want to teach you false ನಿಮಗೆ Christianity. ಯಾವುದು ಸುಳ್ಳಾದ ಕ್ರೈಸ್ತತ್ವವನ್ನು I don't like false religion. ನಾನು ಸಾರುವುದಕ್ಕೆ ನಾನು ಬಯಸುವವನಲ್ಲ, ನನಗಿಷ್ಟ ಇಲ್ಲ. I don't like big show. ನನಗೆ ದೊಡ್ಡ ದೊಡ್ಡ ಪ್ರದಕ್ಷಿಣೆಯೂ ಬೇಕಾಗಿಲ್ಲ ಪ್ರಿಯರೇ. I don't like anybody praising me. ಯಾರು ನನ್ನನ್ನು ಕೊಂಡಾಡೋದು ಬೇಕಾಗಿಲ್ಲ ನನಗೆ. Tell me, you come and tell me you're not like Jesus. ನೀವು ಯೇಸುವಿನಂತೆ ಇದ್ದೀರೋ ಇಲ್ಲವೋ ಅದನ್ನು ಬಂದು ನನ್ನ ಬಳಿಯಲ್ಲಿ ಹೇಳಿರಿ. You will help me. ನೀವು ನನಗೆ ಸಹಾಯ ಮಾಡ್ರಿ ಸ್ವಲ್ಪ. Come and lift me to be like Jesus. ಯೇಸುವಿನಂತೆ ಒಂದು ನಾನಾಗೋದಕ್ಕೆ ನನ್ನನ್ನು ನೀವು ಪ್ರೋತ್ಸಾಹಗೊಳಿಸಿರಿ. Don't tell me, oh, you're doing great work and this and all kinds of ನೀವು ದೊಡ್ಡ nonsense. ಕೆಲಸವನ್ನು ಮಾಡುತ್ತಾ ಇದ್ದೀರಿ ಎಂಬುದಾಗಿ ನಾನು ಉಬ್ಬಿಕೊಳ್ಳುವಂತೆ ಮಾಡಬೇಡಿರಿ. Oh, my dear ಓ ನನ್ನ people, ಪ್ರಿಯ ಜನರೇ, that is false ಇದು religion. ಪೋಲಿಯಾದಂತ ಒಂದು ಮತ. If you turn to Ezekiel chapter 36, ಯೆಹೆಜ್ಕೇಲ 36ನೇ ಅಧ್ಯಾಯವನ್ನು ತಿರುಗಿಸಿಕೊಳ್ಳಿರಿ. 34th verse, ಅದರ 34ನೇ ವಚನ, 33, 34, and 35. 33, 34, 35. Thus said the Lord God, ಕರ್ತನಾದ ಯೆಹೋವನಿಗನ್ನುತ್ತಾನೆ, in the day that I shall have cleansed you from all your iniquities, ನಿಮ್ಮ ಎಲ್ಲ ಅಪರಾಧಗಳಿಂದ ನಿಮ್ಮನ್ನು ನಾನು ತೊಳೆದು ಶುದ್ಧೀಕರಿಸಿದ ಮೇಲೆ I will cause you to dwell in the cities, ಈ ಪಟ್ಟಣಗಳಲ್ಲಿ ವಾಸ ಮಾಡುವಂತೆ ಮಾಡ್ತೇನೆ. and the wastes shall be building. ಹಾಳಾಗಿರುವ ಸ್ಥಳಗಳು ಸಹ ಕಟ್ಟಲ್ಪಡುವವು. Thus said the Lord, ಕರ್ತನು ಹೀಗನ್ನುತ್ತಾನೆ, the fallen places waste shall be building, ಹಾಳಾಗಿರುವ ಸ್ಥಳಗಳು ಸಹ ಕಟ್ಟಲ್ಪಡುವವು ಎಂಬುದಾಗಿ, and the desolate land shall be tilled, ಬೀಡಾಗಿ ಕಾಣದೇ ಇರುವಂತಹ ಸ್ಥಳವು ಉಳಲ್ಪಡುವುದು. whereas it lay desolate in the sight of all that passed ಅಲ್ಲಿ by. ಹಾದು ಹೋಗುವ ಜನರೆಲ್ಲರ ಮುಂದೆ ಬೀಡಾಗಿದ್ದ ಸ್ಥಳ. Do you see that, friends? ಸ್ನೇಹಿತರೆ, ಇದು ನೋಡುತ್ತಾ ಇದ್ದೀರೋ? The desolate land shall be tilled, ಬೀಡಾಗಿ ಕಾಣಲ್ಪಟ್ಟದ್ದು ಈಗ ಉಳಲ್ಪಡುತ್ತದೆ. whereas it lay desolate in the sight of all who passed ಅಲ್ಲಿ by. ಹೋಗುತ್ತಾ ಇದ್ದ ಜನರ ಮುಂಭಾಗದಲ್ಲಿ ಬೀಡಾಗಿದ್ದಂತ ಸ್ಥಳಗಳೇ. My dear ನನ್ನ friends, ಪ್ರಿಯ ಸ್ನೇಹಿತರೆ, people think the economy will lift India. ಭಾರತವನ್ನು ಇಕಾನಮಿ ಹೆಚ್ಚಿಸುತ್ತದೆ ಎಂಬುದಾಗಿ. You know what I used to tell my children? ನನ್ನ ಮಕ್ಕಳಿಗೆ ನಾನು ಏನು ಹೇಳ್ತೇನೆ ಗೊತ್ತಾ? I used to tell them, ಹೀಗೆ ಹೇಳುತ್ತಾ ಇದ್ದೇನೆ, however much industry and economy may improve in ಕಾರ್ಖಾನೆಗಳು India, ಮತ್ತು ಆರ್ಥಿಕ ಪರಿಸ್ಥಿತಿಗಳು ಭಾರತದಲ್ಲಿ ಸುಧಾರಣೆಗೊಂಡರೂ ಸಹ it will collapse. ಅದು ಒಂದಲ್ಲ ಒಂದು ಕಾಲದಲ್ಲಿ ಬಿದ್ದು ಹೋಗುತ್ತದೆ. Why? ಯಾಕೆ? There is not that basic honesty. ಅಲ್ಲಿ ನಿಜವಾದಂತಹ ಸತ್ಯವಂತಿಕೆ ಎಂಬುದು ಅಲ್ಲಿ ಕಾಣಲ್ಪಡುತ್ತಾ ಇಲ್ಲ. They don't have that honesty. ಯಥಾರ್ಥವೆಂಬುದು ಆ ಸ್ಥಳದಲ್ಲಿಲ್ಲ. If you make a man the biggest man, ಒಬ್ಬ ಮನುಷ್ಯನನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡಿದರೆ he only seeks to gather lands or money. ಅವನು ಹಣವಾಗಲಿ ಭೂಮಿಗಳನ್ನಾಗಲಿ ಜಮೀನುಗಳನ್ನು ಕೊಳ್ಳುವುದರಲ್ಲಿರ್ತಾನೆ. How sad. ಎಂಥ ದುಃಖ. Friends, ಸ್ನೇಹಿತರೆ, when I have cleansed you from all your ನಿಮ್ಮ iniquities, ಎಲ್ಲ ಅಪರಾಧಗಳಿಂದಲೂ ನಾನು ನಿಮ್ಮನ್ನು ತೊಳೆದಿದ್ದೇನೆ. then the wastes
will be built. ಆಗ ಬೀಡಾದ ಸ್ಥಳಗಳು ಕಟ್ಟಲ್ಪಡುವವು. I don't know, there are so many young people here. ಇಲ್ಲಿ ಅನೇಕ ಯುವಕರು ಈ ಸ್ಥಳದಲ್ಲಿ ಇದ್ದೀರಿ. My innings, my time is over. ನನ್ನ ಸಮಯವು, ನನ್ನ ಇನ್ನಿಂಗ್ಸ್ ಮುಗಿಯುತ್ತಾ ಇದೆ ನನ್ನ ಜೀವನದಲ್ಲಿ. But I am going to work for Jesus till the last. ಆದರೆ ಕಡೆವರೆಗೂ ನಾನು ಕರ್ತನಾದ ಸ್ವಾಮಿಗಾಗಿ ಸೇವೆ ಮಾಡಬೇಕೆಂಬುದೇ ನನ್ನ ಉದ್ದೇಶ. I am not going to give him half-hearted service. ನನ್ನ ಜೀವನದಲ್ಲಿ ಅರ್ಧ ಪರ್ಧ ಎಂಬುದಾಗಲ್ಲ. But ಆದರೆ when I look at the desolation, ಹಾಳು ಬೀಳಾದ ಸ್ಥಳಗಳನ್ನು ಕಾಣುವಾಗ, Delhi, ದೆಹಲಿ full of deceit, ಅಲ್ಲಿ ವಂಚನೆಯಿಂದ ತುಂಬಿದೆ. ಬೊಂಬಾಯಿ ಪಟ್ಟಣ full of tax thieves. ಅಲ್ಲಿ ನೋಡಿದರೆ ಸುಂಕವನ್ನು ಕಟ್ಟದೇ ಇರುವವರೇ ಹೆಚ್ಚಾಗಿದ್ದಾರೆ. When I see the bribery in the offices, ಕಾರ್ಯಾಲಯಗಳಲ್ಲಿ ಲಂಚ ತೆಗೆದುಕೊಳ್ಳುವುದನ್ನು ಗಮನಿಸುವಾಗ, the waste, ಬೀಡಾಗಿ ಹೋದಂತ ಅದನ್ನು ನೋಡುವಾಗ, without Christ, ಯೇಸು ಸ್ವಾಮಿ ಇಲ್ಲದೆ ಇರುವಂತಹ ಸ್ಥಳವನ್ನು ಕಾಣುವಾಗ, how can you build the waste? ನೀವು ಹೇಗೆ ಆ ಸ್ಥಳದಲ್ಲಿ ಒಳ್ಳೆಯದನ್ನು ಕಟ್ಟಲು ಸಾಧ್ಯ? Impossible. ಅಸಾಧ್ಯ. You may build factories. ನೀವು ಕಾರ್ಖಾನೆಗಳನ್ನು ಕಟ್ಟಬಹುದು. Then when it comes to exporting, ರಫ್ತು ಮಾಡುವಂತಹದ್ದು ಅಲ್ಲಿ ಬರುವಾಗ, you know, whatever you produce, ನೀವೇನನ್ನು ಉತ್ಪಾದಿಸಿದರೂ a nation has to trade. ರಾಷ್ಟ್ರವು ಅದನ್ನು ಮಾರಿ ಹಣವನ್ನು ಸಂಪಾದಿಸಬೇಕು. And when you trade, ನೀವು ಅದನ್ನು ಮಾರುವಾಗ the other nations must have money to buy your ಇದನ್ನು product. ಕೊಂಡುಕೊಳ್ಳುವುದಕ್ಕೆ ಅವರ ಬಳಿಯಲ್ಲಿಯೂ ಹಣ ಇರಬೇಕಲ್ವಾ? See, many clothing companies, ಅನೇಕ ಬಟ್ಟೆಗಳನ್ನು ತಯಾರು ಮಾಡುವಂತಹ ಕಂಪನಿಗಳು I have been exporting to America. ಅಮೆರಿಕಾಗೆ ಕಳಿಸುತ್ತಾ ಇರುತ್ತಾರೆ. And America has been just buying. ಅಮೆರಿಕದಲ್ಲಿ ನೋಡುವಾಗ ಭಾರತದ ಬಟ್ಟೆಗಳನ್ನು ಕೊಡುತ್ತಾರೆ. They didn't have the money. ಅವರ ಬಳಿ ಹಣವಿಲ್ಲ. They borrowed the money. ಸಾಲವಾಗಿ ಪಡೆದುಕೊಂಡ್ರು. And they were buying. ತರುವಾಯ ಕೊಳ್ಳುವುದೇ. And Indian exporters were very ಭಾರತದಲ್ಲಿ happy. ರಫ್ತು ಮಾಡುವವರಿಗೆ ಬಹಳ ಸಂತೋಷ. See, we are exporting so much to America. ನೋಡಿ, ಅಮೆರಿಕಾಗೆ ಎಷ್ಟು ರಫ್ತು ಮಾಡಿದ್ದೇವೆ. But ಆದರೆ when the American banking fails, ಅಮೆರಿಕ ಬ್ಯಾಂಕ್ಗಳು ಖೋತವಾದಾಗ, and the American economy goes down, ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಕೆಳಗಿಳಿದಾಗ, they can't import. Your exports have no market. ನೀವು ಏನನ್ನು ಅಲ್ಲಿ ಕಳಿಸಿದರೂ ಅಲ್ಲಿ ಮಾರುಕಟ್ಟೆಯಲ್ಲಿ ಕೊಳ್ಳುವುದಕ್ಕೆ ಜನರಿಲ್ಲ, ಹಣವಿಲ್ಲ. Then how will your nation rise? ಮತ್ತೆ ಹೇಗೆ ನಿಮ್ಮ ರಾಷ್ಟ್ರವು ಮೇಲಕ್ಕೆ ಬರುವುದಕ್ಕೆ ಸಾಧ್ಯವಾಗ್ತದೆ ಅವರು ಕೊಳ್ಳದೇ ಇದ್ದರೆ? See, ನೋಡಿರಿ, no preaching of the word of God, no repentance in America. ಅಮೆರಿಕದಲ್ಲಿ ಸುವಾರ್ತೆ ಸಾರುವುದಿಲ್ಲ, ಮಾನಸಾಂತರವಂತೂ ಇಲ್ಲವೇ ಇಲ್ಲ. So deceit came in. ವಂಚನೆ ಅಲ್ಲಿ ಬಂದು ಇಳಿಯಿತು. False figures in the bank. ಬ್ಯಾಂಕಲ್ಲಿ ನೋಡುವಾಗ ಎಲ್ಲ ಸುಳ್ಳು ಲೆಕ್ಕಗಳೇ. So as they go down, ಆದ್ರಿಂದ ಅವರು ಇಳಿದಾಗ they are taking many countries down. ಅನೇಕ ರಾಷ್ಟ್ರಗಳು ಸಹ ಕೆಳಗೆ ಹೋದವು. Why? ಯಾಕೆ? No Christ. ಅಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳವಿಲ್ಲ. No Christ. ಅಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಳವಿಲ್ಲ. The desolation. ಅಲ್ಲಿ ಹಾಳು ಬೀಳಾಗಿದೆ ಆ ಸ್ಥಳ. Nobody to build those fallen desolations. ಬಿದ್ದು ಹೋಗಿರುವಂತಹ ಸ್ಥಳದಲ್ಲಿ ಕಟ್ಟುವುದಕ್ಕೆ ಯಾರಿಲ್ಲ. See, many of you people, ನೋಡಿ, ನಿಮ್ಮಲ್ಲಿರುವ ಅನೇಕ ಜನರು ಮಧ್ಯಾಹ್ನ ಏమి ತಿನ್ನಾರಂಡಿ? ಮಧ್ಯಾಹ್ನ ಏನು ಊಟ ಮಾಡಿದಿರಿ? That's all the question in your mind. ಅದೇ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಅದೇ. ఉదయం తిన్న 2 ఇడ్లీలు కరిగిపోయినవి. ಬೆಳಿಗ್ಗೆ ತಿಂದ 2 ಇಡ್ಲಿ ಕರಗೋಯ್ತು. What did you eat? ಏನು ಊಟ ಮಾಡಿದಿರಿ? Have you got money for 5 rupees meal? 5 ರೂಪಾಯಿ ಊಟವನ್ನು ತೆಗೆದುಕೊಳ್ಳುವುದಕ್ಕೆ ಹಣವು ನಿಮ್ಮ ಬಳಿಯಲ್ಲಿ ಅದೆಯಾ? That's all. ನಾ ಚಿಂತೆ ಅಂತ ಇಂತೇನಂಡಿ. ನನ್ನ ಚಿಂತೆ ಎಲ್ಲ ಇಷ್ಟೇ ಅಪ್ಪ, ಇದೇ ಆಗಿದೆ ಅಯ್ಯ. ಅಯ್ಯೋ, I don't want to waste my breath. ಅಯ್ಯೋ, ನನ್ನ ಉಸಿರನ್ನು ನಾನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. I want to lift you. ನಿಮ್ಮನ್ನು ಮೇಲೆ ಕೆತ್ತಬೇಕು. I want to lift you. ನಾನು ನಿಮ್ಮನ್ನು ಮೇಲೆ ಕೆತ್ತಬೇಕು.
so that you will build the fallen ನೀವು desolation. ಬಿದ್ದು ಹಾಳು ಬಿದ್ದ ಸ್ಥಳವನ್ನು ಉದ್ಧರಿಸುವುದಕ್ಕೆ. Many of you are young. ನಿಮ್ಮಲ್ಲಿ ಅನೇಕರು ಯುವಕರಾಗಿದ್ದೀರಿ. God has given you ದೇವರು understanding. ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. If you want to sit in your own prison, ನೀವು ಹಳೆಯ ಸೆರೆಯಲ್ಲಿರುವುದಾದರೆ, the prison of lust, ಭೋಗ ಎಂಬುದಾಗಿರುವಂತಹ ಸೆರೆಮನೆ, greed, ದುರಾಶೆ, the prison of unrighteousness. ಅನೀತಿ ಎಂಬುದ ಹೇಳಲ್ಪಡುವ ಸೆರೆಮನೆ. My dear friend, ನನ್ನ ಪ್ರಿಯ ಸ್ನೇಹಿತರೆ, Jesus said, ಯೇಸು ಅಂದನು, come out of this prison. ಈ ಸೆರೆಮನೆಯಿಂದ ಹೊರಗೆ ಬನ್ನಿರಿ, I love you. ನಾನು ನಿಮ್ಮನ್ನು ಪ್ರೀತಿಸ್ತೇನೆ. I have opened the prison ನಾನು door. ಸೆರೆಮನೆಯ ಕದಗಳನ್ನು ತೆರೆದಿದ್ದೇನೆ. My body was rent, ನನ್ನ ದೇಹವು ಅದಕ್ಕಾಗಿ ಸೀಳಲ್ಪಟ್ಟಿತು. and by the rending of my body I opened the prison ನನ್ನ door. ಶರೀರವನ್ನು ಸೀಳುವುದಕ್ಕೆ ಒಪ್ಪಿಸಿಕೊಟ್ಟದರ ನಿಮಿತ್ತವಾಗಿ ಸೆರೆಮನೆಯ ಬಾಗಿಲುಗಳು ತೆರಲ್ಪಟ್ಟಿವೆ. You rise ನೀವು up. ಎದ್ದೇಳಿರಿ, You come ನೀವು out. ಹೊರಗೆ ಬನ್ನಿರಿ, You build the waste places. ಅಲ್ಲಿರುವಂತ ಬೀಡಾದ ಸ್ಥಳಕ್ಕೆ. And the Bible says, ಸತ್ಯವೇದ ಮೇಲು ಅನ್ನುತ್ತದೆ, the land shall be as Eden. 35th verse. ಬೀಡಾಗಿದ್ದಂತ Ezekiel 36:35. ಯೆಹೆಜ್ಕೇಲ 36ರಲ್ಲಿ ನಾವು ಕಾಣುತ್ತೇವೆ, ಬೀಡಾದ ಸ್ಥಳಗಳು ಏದೇನು ಉದ್ಯಾನವನದಂತೆ ಆಗುತ್ತದೆಯಂತೆ. And the waste and the desolate and ruined cities have become fenced and are inhabited. ಮತ್ತು ಅಲ್ಲಿರುವಂಥ ಬೀಡಾದ ಸ್ಥಳಗಳು ಜನರಿಂದ ತುಳಿಯಲ್ಪಟ್ಟಂತ ಸ್ಥಳವಾಗಿ ಮಾರ್ಪಡುತ್ತದೆ. Do you see this? ಇದನ್ನು ನೋಡ್ರಿ. People will say, the passers-by will say, ಆ ಭಾಗದಲ್ಲಿ ನಡೆದು ಹೋಗುವಂತ ಜನರಂತಾರೆ, history will say, ಚರಿತ್ರೆ ಹೇಳುತ್ತದೆ, the desolations have become like the garden of Eden. ಬೀಡಾದಂತ ಸ್ಥಳಗಳು ಏದೇನು ತೋಟದಂತೆ ಸುಂದರವಾಗಿ ಕಾಣಲ್ಪಡುತ್ತದೆ. When you are a praying person, ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆದ್ರೆ, and when you and I humble ನೀನು ನಾನು ourselves, ತಗ್ಗಿಸಿಕೊಳ್ಳುವುದಾದ್ರೆ, let us ನಾವು pray. ಪ್ರಾರ್ಥನೆ ಮಾಡೋಣ. Let us pray. ನಾವು ಪ್ರಾರ್ಥನೆ ಮಾಡೋಣ. Let us tell God in our ನಾವು ದೇವರ heart, ಬಳಿಯಲ್ಲಿ ಹೀಗೆ ಹೇಳೋಣ, oh my ಓ Father, ನನ್ನ ತಂದೆಯೇ, you have given us a very great opportunity. ನಮಗೆ ಮಹಾ ದೊಡ್ಡ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದೀ ಸ್ವಾಮಿ. These simple people, ordinary boys and girls, ಸಾಧಾರಣವಾದಂತ ಈ ಹುಡುಗ ಹುಡುಗಿಯರು ಈ ಸ್ಥಳದಲ್ಲಿ they can do great things for you. ನಿನಗಾಗಿ ಮಹಾ ಸಂಗತಿಗಳನ್ನು ಮಾಡಲು ಸಾಧ್ಯ. ಯುವಕರು, You are able to empower them. ನೀನು ಅವರಿಗೆ ಬೇಕಾಗಿರುವ ಶಕ್ತಿಯನ್ನು ಅನುಗ್ರಹಿಸುವವನಾಗಿದ್ದಿ. You are able to make them clean vessels, ಇವರನ್ನು ಪರಿಶುದ್ಧವಾದ ಪಾತ್ರೆಗಳನ್ನಾಗಿ ಮಾಡಬಲ್ಲೆ, that they may have your power flowing out of them. ನಿನ್ನ ಶಕ್ತಿಯು ಅವರ ಮೇಲೆ ಬಂದು ಅವರ ಮುಖಾಂತರವಾಗಿ ಅದು ಚಲಿಸಲಿ. Thou knowest the many towns and areas to which they return and ಅವರು villages. ಹೋಗುವಂತಹ ಎಲ್ಲ ಹಳ್ಳಿಗಳು ಮತ್ತು ಪಟ್ಟಣಗಳ ಏನೇ ಆಗಲಿ ಎಲ್ಲವನ್ನು ನೀನು ತಿಳಿದಿದ್ದಿ. Send your angel before ನಿನ್ನ them. ದೂತರನ್ನು ಇವರಿಗೆ ಮುಂದಾಗಿ ಕಳಿಸು. Prepare hostile husbands. ಒಳ್ಳೆ ಗಂಡಂದಿರನ್ನು ಇವರಿಗಾಗಿ ನೀನು ತಯಾರು ಮಾಡು. Change hostile parents. ಅದೇ ಸಮಯದಲ್ಲಿ ತಂದೆ ತಾಯಿಗಳು ಒಳ್ಳೆಯವರಾಗಿರುವುದಕ್ಕೆ ಸಹಾಯ ಮಾಡು. All the barriers and hindrances in hostels and colleges. ಹಾಸ್ಟೆಲುಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಕಾಣಲ್ಪಡುವ ಎಲ್ಲ ಅಡ್ಡಿಗಳು, ರ್ಯಾಗಿಂಗ್ ಎಲ್ಲ ಹೋಗಲಿ. Let these dear people be able to overcome. ಇವರು ಜಯಶಾಲಿಗಳಾಗಿ ಕಾಣಲ್ಪಡೋದಕ್ಕೆ ಸಹಾಯ ಮಾಡು. Thou who dost give to us that overcoming spirit. ಈ ಒಂದು ಜಯಶಾಲಿಗಳಾಗಿ ಕಾಣಲ್ಪಡುವಂತ ಆತ್ಮವನ್ನು ಕೊಡು. Go with them ಇವರೊಟ್ಟಿಗೆ ಹೋಗಪ್ಪ, and make them those that overcome the wicked ಇವರು one, ಸೈತಾನನನ್ನು ಜಯಿಸುವಂತವರಾಗುವಂತೆ ಸಹಾಯ ಮಾಡಪ್ಪ. that they may overcome the world. ಲೋಕವನ್ನು ತರುವಾಯ ಇವರು ಜಯಿಸುವವರಾಗಲಿ. They may overcome the temptations of money. ಹಣ ಎಂಬುದಾಗಿ ಅನ್ನುವಂತ ಶೋಧನೆಗೆ ಇವರು ಒಳಗಾಗಬಾರದು. Thank you for the cross. ಶಿಲುಬೆಗಾಗಿ ಸ್ತೋತ್ರವಾಗಲಿ. Thank you for the blood which you ನೀನು shed ಚೆಲ್ಲಿರುವಂತ for us. ನಿನ್ನ ರಕ್ತಕ್ಕಾಗಿ ಸ್ತೋತ್ರ.
Now touch them, ಈಗಲೂ ಮುಟ್ಟು ಇವರನ್ನ anoint them, ಮತ್ತು ಅಭಿಷೇಕಿಸು, make them your sons and ನಿನ್ನ ಕುಮಾರ daughters. ಕುಮಾರ್ತಿಗಳನ್ನಾಗಿ ಇವರನ್ನು ಪರಿವರ್ತನೆಗೊಳಿಸು. Help us to walk with you in ನಿನ್ನ white. ಒಟ್ಟಿಗೆ ನಾವು ಬಿಳಿ ಅಂಗಿಯನ್ನು ಧರಿಸಿಕೊಂಡು ನಡೆಯುವಂತೆ ಸಹಾಯ ಮಾಡು. And let our families be lifted again and become as gardens of Eden. ಏದೇನು ತೋಟದಂತೆ ನಮ್ಮ ಕುಟುಂಬಗಳು ರಮ್ಯವಾಗಿ ಕಾಣಲ್ಪಡಲಿ. Hear our prayer, ನಮ್ಮ ಪ್ರಾರ್ಥನೆಯನ್ನು ಆಲಿಸಪ್ಪ, because we ask ಯಾಕಂದ್ರೆ ಯೇಸುವಿನ ನಾಮದಲ್ಲಿ ಕೇಳ್ತೇವೆ, in the name ಯೇಸು ಕ್ರಿಸ್ತನ ನಾಮದಲ್ಲಿ, and for the glory ದೇವರ ಮಹಿಮೆಗಾಗಿ, of Jesus Christ only. ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ. Amen. ಆಮೆನ್.